ಹಲೋ ವಿದ್ಯಾರ್ಥಿಗಳೇ, ನಾನು ಆನಂದ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೊರಬದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ರಿಕನ್ಸಿಲೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಒಂದು ಪ್ರಾಬ್ಲಮ್ ಅನ್ನ ಈ ಕ್ಲಾಸ್ ನ ತಿಳ್ಕೊಳ್ಳೋಣ. ಸೊ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಏನ್ ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ, ರೀಸನ್ಸ್ ಯಾಕೆ ಕಾಸ್ಟ್ ಸ್ಟೇಟ್ಮೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಫರ್ ಆಗುತ್ತೆ, ವಾಟ್ ಆರ್ ದ ರೀಸನ್ಸ್ ಅಂತ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಹೌ ಟು ಪ್ರಿಪೇರ್ ದ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಪಠ್ಯಕ್ರಮ ಕುವೆಂಪು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ಗೆ ಅಳವಡಿಸಲಾಗಿದೆ. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಕೌಂಟ್ ನಲ್ಲಿ ಬರುತ್ತೆ. ಸೊ ಈ ಒಂದು ಪಠ್ಯದ ಹೆಸರು, ಯೂನಿಟ್ ನೇಮ್ ರಿಕನ್ಸಿಲೇಷನ್ಸ್ ಮೆಥಡ್ಸ್ ಅಂಡ್ ಪ್ರಾಬ್ಲಮ್ಸ್ ಆನ್ ರಿಕನ್ಸಿಲೇಷನ್ ಅಂತ ಇದೆ. ಹಿಂದಿನ ಕ್ಲಾಸ್ ನಲ್ಲಿ ನಾವು ಏನೇನ್ ತಿಳ್ಕೊಂಡ್ವಿ ಅಂತ ನಾವು ಅಲ್ಲಿ ಒಂದು ರೀಕ್ಯಾಪ್ ಕೊಟ್ಟಿದ್ದೀವಿ, ನೋಡೋಣ ಸ್ನೇಹಿತರೆ. ಮೀನಿಂಗ್ ಆಫ್ ರಿಕನ್ಸಿಲೇಷನ್ ನೋಡಿದ್ವಿ, ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಕನ್ಸಿಲೇಷನ್. ಆಮೇಲೆ ನೀಡ್ ಫಾರ್ ರಿಕನ್ಸಿಲೇಷನ್ ಅನ್ನು ನೋಡಿದ್ವಿ, ಯಾಕೆ, ವೈ ಇಟ್ ಇಸ್ ರಿಕ್ವೈರ್ಡ್, ರಿಕನ್ಸಿಲೇಷನ್ ಯಾಕೆ ಬೇಕು. ಅದಾದ್ಮೇಲೆ ರೀಸನ್ಸ್ ಫಾರ್ ಡಿಫರೆನ್ಸಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೋನ್ ಬೈ ಕಾಸ್ಟ್ ಅಕೌಂಟ್ಸ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಕೂಡ ನೋಡಿದ್ವಿ. ಈ ತರಗತಿನಲ್ಲಿ ನಾವು ಹೌ ಟು ಪ್ರಿಪೇರ್ ದ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ನೋಡ್ತೇವೆ. ಯೂಶುವಲಿ ವಿ ಹ್ಯಾವ್ ಪ್ರಿಪೇರ್ಡ್ ಸೋ ಮೆನಿ ಸ್ಟೇಟ್ಮೆಂಟ್ಸ್. ಇಲ್ಲಿ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಈ ಒಂದು ಸೆಷನ್ಸ್ ಆದ್ಮೇಲೆ ಸೊ ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ವಿಲ್ ಗೆಟ್ ಟು ನೋ ಹೌ ಟು ಪ್ರಿಪೇರ್ ದ ರಿಕನ್ಸಿಲೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸೊ ದಟ್ ದ ಸ್ಟೂಡೆಂಟ್ಸ್ ವಿಲ್ ಕಮ್ ಟು ನೋ. ಹಾಗಾದ್ರೆ ಬನ್ನಿ, ದಿಸ್ ಇಸ್ ದ ಕ್ವೆಶ್ಚನ್. The net profit of the manufacturing company appeared at rupees 60,500 as per financial records for the year ended 31st March 2019. ಇಲ್ಲಿ ಯಾವ ಆಸ್ ಪರ್ ಯಾವ ರೆಕಾರ್ಡ್ಸ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಲ್ಲಿ ಫೈನಾನ್ಷಿಯಲ್ ರೆಕಾರ್ಡ್ಸ್ ಪ್ರಕಾರ 60,500 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಕಾಸ್ಟ್ ಅಕೌಂಟ್ ಹವೆವರ್ ಶೋಡ್ ನೆಟ್ ಪ್ರಾಫಿಟ್ ಆಫ್ 1,19,400. ನೋಡಿ, ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ 60,500 ಇದೆ, ಕಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ 1,19,400 ಇದೆ. ಹೌ ಮಚ್ ಡಿಫರ್ಸ್, ರೈಟ್? ಅರೌಂಡ್ 40 ಚೇಂಜ್ ಡಿಫರೆನ್ಸ್. ಸೊ ಯಾಕಾಯ್ತು ಡಿಫರೆನ್ಸ್? ಸೊ ನೋಡ, ಎ ಡೀಟೇಲ್ಡ್ ಕಂಪ್ಯಾರಿಸನ್ ಆಫ್ ಫಿಗರ್ಸ್ ಕಂಟೈನ್ಡ್ ಇನ್ ಬೋತ್ ಸೆಟ್ಸ್ ಆಫ್ ಬುಕ್ಸ್ ರಿವೀಲ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಡಿಸ್ಅಗ್ರಿಮೆಂಟ್. ಈ ಒಂದು ಕೆಳಕಂಡ ಅಂಶಗಳನ್ನ ಗಮನಿಸಿ. ಸೊ ಈ ಒಂದು ಕೆಳಕಂಡ ಅಂಶಗಳನ್ನ ಗಮನಿಸಿದ ಮೇಲೆ ಅಲ್ಲಿ ಡಿಫರೆನ್ಸ್ ಆಗಿದೆ ಅಂತ ಕೊಡ್ತಾ ಇದ್ದಾರೆ. ಡೈರೆಕ್ಟರ್ ಫೀಸ್ ನಾಟ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟ್ 7,500 ಅಂತ ಕೊಟ್ಟಿದ್ದಾರೆ. ಇದು ನಾವು ಏನ್ ಮಾಡಬೇಕು? ಫಸ್ಟ್ ನೋಡಿ, ಈ ಒಂದು ಪ್ರಾಬ್ಲಮ್ ಅಲ್ಲಿ ಟ್ರಿಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ರೈಟ್ ನೋಡಿ, ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಪ್ರಕಾರ ಕೇಳಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ರಿಕನ್ಸಿಲೇಷನ್ ಬಿಟ್ವೀನ್ ದ ಟೂ ಸೆಟ್ಸ್ ಆಫ್ ಬುಕ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಆಸ್ ಪರ್ ಯಾವುದು ಅಂತ ಹೇಳಿಲ್ಲ, ಆಸ್ ಪರ್ ಕಾಸ್ಟ್, ಆಸ್ ಪರ್ ಪ್ರಾಫಿಟ್ ಅಂತ ಕೇಳಿಲ್ಲ ಇಲ್ಲಿ. ಓಕೆ, ಲೆಟ್ಸ್ ಸಿ. ವರ್ಕ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಆಗಿದೆ. ಲಾಸ್ ಡ್ಯೂ ಟು ಅಬ್ಸರ್ವೇಷನ್ ಚಾರ್ಜ್ ಟು ಫೈನಾನ್ಷಿಯಲ್ ಅಕೌಂಟ್ 3,500. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ಕಾಸ್ಟ್ rupees 1,800. ಡಿಪ್ರಿಸಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ 10,000. depreciation recovered 12,000. income tax provided 54,500. interest on investment not included in cost 5,000. transfer fees credited 2,500. fine paid not included in cost 1,200. discount on issue of debenture written off the financial accounts, that is 200. so ಇದನ್ನ ಹೇಗೆ ಪ್ರಿಪೇರ್ ಮಾಡೋದು? ಲೆಟ್ಸ್ ಹ್ಯಾವ್ ಫಸ್ಟ್ ವಿ ವಿಲ್ ಟೇಕ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ ತಗೊಳ್ಳೋಣ. ಕಾಸ್ಟ್ ಅಕೌಂಟ್ಸ್ ತಗೊಂಡಿದೀವಿ, ನಮಗೆ ಟಾರ್ಗೆಟ್ ಏನು? ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಟಾರ್ಗೆಟ್ ಏನಿರುತ್ತೆ ದಟ್ ಈಸ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ, ಟಾರ್ಗೆಟ್ ಏನಿರುತ್ತೆ, ದಿಸ್ ಟಾರ್ಗೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಟಾರ್ಗೆಟ್ ಅಲ್ಲಿ ಏನು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಅನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಪ್ರಾಫಿಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಆಡ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಏನ್ ಮಾಡ್ತೀವಿ? ಲೆಸ್ ಮಾಡ್ತೀವಿ. ಇಲ್ಲೂ ಕೂಡ ಲೆಸ್ ಮಾಡಬೇಕು.
ಓಕೆನಾ. ಸೊ ಆ ತರದ ಒಂದು ಟಾರ್ಗೆಟ್ ಅಲ್ಲಿ ಏನು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಅನ್ನು ನೀವು ಫಾಲೋ ಮಾಡಿ. ಫಸ್ಟ್ ನೋಡೋಣ, ಡೈರೆಕ್ಟರ್ ಫೀಸ್ ನಾಟ್ ಚಾರ್ಜ್ಡ್ ಇನ್ ಕಾಸ್ಟ್ ಅಂತಿದೆ. ಇದು ನೋಡಿ, ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟಾರ್ಗೆಟ್ ಏನ್ ಮಾಡ್ತೀವಿ, ಡೈರೆಕ್ಟರ್ ಫೀಸು ಇಟ್ ವಿಲ್ ಬಿ ಡಿಡಕ್ಟೆಡ್. ಸೊ ಇಲ್ಲೂ ಕೂಡ ನಾವು ಲೆಸ್ ಮಾಡ್ತೀವಿ. ವರ್ಕ್ಸ್ ಓವರ್ಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್. ವರ್ಕ್ಸ್ ಓವರ್ಡ್ ಏನಾಗಿದೆ, ಅಂಡರ್ ರಿಕವರ್ಡ್ ಆಗಿದೆ. ಅಂಡರ್ ರಿಕವರ್ಡ್ ಆಗಿರೋದ್ರಿಂದ ಏನಾಗ್ತಾ ಇದೆ, ಪ್ರಾಫಿಟ್ ಜಾಸ್ತಿ ತೋರಿಸ್ತಾ ಇದೆ. ಓಕೆ, ಸೊ ದೇರ್ ಫೋರ್ ದಿಸ್ ವರ್ಕ್ಸ್ ಓವರ್ಡ್ ಈಸ್ ಟು ಬಿ ಡಿಡಕ್ಟೆಡ್. ಲಾಸ್ ಡ್ಯೂ ಟು ಅಬ್ಸರ್ವೇಷನ್ಸ್ ನಾಟ್ ಚಾರ್ಜ್ಡ್ ಇನ್ ಕಾಸ್ಟ್ ಅಂತ ಹೇಳಿದ್ದಾರೆ. ಕಾಸ್ಟ್ ಅಲ್ಲಿ ಅವರು ಚಾರ್ಜ್ ಮಾಡಿಲ್ಲ. ಸೊ ಚಾರ್ಜ್ ಮಾಡಿಲ್ಲದೆ ಇರೋದಕ್ಕೆ ಪ್ರಾಫಿಟ್ ಏನಾಗ್ತಾ ಇದೆ, ಪ್ರಾಫಿಟ್ ಯೂಶಲಿ ಇಟ್ ವಿಲ್ ಶೋ ದ ಮೋರ್ ಅಮೌಂಟ್. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಇದನ್ನ ಮೈನಸ್ ಮಾಡಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಮೌಂಟ್ಸ್. ಇನ್ಕಮ್ ಟ್ಯಾಕ್ಸ್ ನ ಹೇಳಿದ್ದೀನಿ, ಟಾರ್ಗೆಟ್ ಏನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ಏನ್ ಮಾಡಬೇಕು, ಲೆಸ್ ಮಾಡಬೇಕು. ಸೊ ಲೆಸ್ ಮಾಡ್ತಾ ಇದೀವಿ. ಫೈನ್ಸ್ ಪೇಡ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್. ಇಟ್ ಇಸ್ ನಾಟ್ ಅ ಕ್ಯಾಸ್ಟ್, ಇಟ್ ಇಸ್ ಕಾಸ್ಟ್. COSTS ಕಾಸ್ಟ್. ಓಕೆ, ಸೊ ಈ ಫೈನ್ಸ್ ನಾಟ್ ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇನ್ ಎಕ್ಸ್ಪೆನ್ಸಸ್ ವಿಲ್ ಬಿ ಡಿಡಕ್ಟೆಡ್. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿವೆಂಚರ್ಸ್ ನಾಟ್ ಶೋನ್ ಇನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಇದನ್ನು ಕೂಡ ನಾವೇನ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಓವರ್ ರಿಕವರ್ಡ್ ಆಗಿರೋದ್ರಿಂದ ನಮ್ಮ ಪ್ರಾಫಿಟ್ ಏನಾಗುತ್ತೆ, ಸೊ ಡೆಫಿನೆಟ್ಲಿ ಅದು ಕಡಿಮೆ ತೋರಿಸ್ತಾ ಇರುತ್ತೆ. ಟು ರೀಕನ್ಸಿಲ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಾದ್ರೆ ನಾವು ವಾಪಸ್ಸು ಆಡ್ ಮಾಡಬೇಕಾಗುತ್ತೆ, ರೈಟ್. ಡಿಪ್ರಿಸಿಯೇಷನ್ ಚಾರ್ಜ್ ಓವರ್ ಚಾರ್ಜ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಓವರ್ ಚಾರ್ಜ್ ಆಗಿದೆ, ಸೊ ಆ ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಅಮೌಂಟ್ ಅನ್ನು ನಾವು ವಾಪಸ್ಸು ಆಡ್ ಮಾಡಬೇಕಾಗುತ್ತೆ. ಓವರ್ ಚಾರ್ಜ್ ಮಾಡಿದ್ರಿಂದ ಏನಾಗ್ತಿತ್ತು, ನಮ್ಮ ಪ್ರಾಫಿಟ್ ಇಲ್ಲಿ ಕಡಿಮೆ ತೋರಿಸ್ಬಿಡುತ್ತೆ ಇಲ್ಲಿ ಅಲ್ವಾ. ಸೇ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ 10,000 ಇದೆ ಅಂತ ಅನ್ಕೊಳ್ಳಿ. ಸೊ ಡಿಪ್ರಿಸಿಯೇಷನ್ ಆಕ್ಚುಲಿ ನಾವು ಎಷ್ಟು ತೋರಿಸ್ಬೇಕಿತ್ತು, 10,000 ತೋರಿಸ್ಬೇಕಿತ್ತು, ರೈಟ್. ಇಲ್ಲಿ ಎಷ್ಟು ತೋರಿಸ್ಬಿಟ್ಟಿದ್ದಾರೆ, ಇಲ್ಲಿ 12,000 ಎಕ್ಸ್ಟ್ರಾ ತೋರಿಸ್ತಾ ಇದ್ದಾರೆ, ಇಲ್ಲಿ ಎಕ್ಸ್ಟ್ರಾ ತೋರಿಸ್ಬಿಟ್ಟಿದ್ದಾರೆ. ಸೊ ಬಿಕಾಸ್ ಆಫ್ ದಟ್ ಮೈ ಪ್ರಾಫಿಟ್ ಈಸ್ ಶೋಯಿಂಗ್ 2,000 ನೆಗೆಟಿವ್ ಬ್ಯಾಲೆನ್ಸ್, ರೈಟ್. ಸೊ ಹಾಗಾಗಿ ನಾವು ಆ 2,000 ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ವಾಪಸ್ಸು ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್. ಸೊ ದಿಸ್ ಇಸ್ ಆಕ್ಚುಲಿ ಇಂಟ್ರೆಸ್ಟ್. ಇದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಂತಿದೆ. ಸೊ ಅದನ್ನ ನಾವು ಇನ್ಕ್ಲೂಡ್ ಮಾಡಿಲ್ಲ ಅವರು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ನಾವು ಪ್ರಾಫಿಟ್ ನಮಗೆ ಸರಿಯಾದ ಪ್ರಾಫಿಟ್ ಬೇಕು ಅಂದ್ರೆ ಆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕು, ನಾವು ಆಡ್ ಮಾಡಬೇಕು, ಬಿಕಾಸ್ ಇಟ್ ಇಸ್ ಅನ್ ಇನ್ಕಮ್. ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್. ಸೊ ಟ್ರಾನ್ಸ್ಫರ್ ಫೀಸ್ ಅಂದ್ರೆ ಇಟ್ ಇಸ್ ಅನ್ ಇನ್ಕಮ್ ಆಗುತ್ತೆ. ಸೊ ಇನ್ಕಮ್ ಅನ್ನು ನಾವು ಕ್ರೆಡಿಟ್ ಮಾಡ್ತೀವಿ, ದಟ್ ಇಸ್ ಆಡ್ ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ಆದ್ಮೇಲೆ ನಮಗೆ ಸೊ ರಿಕನ್ಸಿಲ್ಡ್ ಬ್ಯಾಲೆನ್ಸ್ ಎಷ್ಟು 60,500 ಪ್ರಾಫಿಟ್ ಬರುತ್ತೆ. ದಿಸ್ ಇಸ್ ವಾಟ್, ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಈ ಒಂದು ಸೆಷನ್ ನಾವು ರಿಕನ್ಸಿಲೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ವಿ. ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್. ಸೊ ಮುಂದಿನ ಸೆಷನ್ ಅಲ್ಲೂ ಇನ್ನೊಂದು ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡೋಣ, ಸೊ ದಟ್ ಯು ವಿಲ್ ಗೆಟ್ ಮೋರ್ ಅಮೌಂಟ್ ಆಫ್ ಐಡಿಯಾ. ರೆಫರೆನ್ಸ್ಗೆ ಈ ಒಂದು ಬುಕ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು.